ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಹಾಗೆ ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ 2025 ರಾಯಲ್ ಎನ್ಫೀಲ್ಡ್ ಗೋ ಎನ್ ಕ್ಲಾಸಿಕ್ 350 ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಬೈಕ್ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. ಆಲ್ ನ್ಯೂ 2025 ರಾಯಲ್ ಎನ್ಫೀಲ್ಡ್ ಗೋ ಎನ್ ಕ್ಲಾಸಿಕ್ 350 ಬೈಕ್ನ ನೇಮ್ ಇದೆಯಲ್ಲ ಗೋ ಎನ್ ಅನ್ನೋದು, ಅದನ್ನ ಯಾವ ರೀತಿ ಬೇಕಂದ್ರೂ ಪ್ರೊನೌನ್ಸಿಯೇಷನ್ ಮಾಡ್ಬೋದು. ಗೋ ಆನ್ ಅಂತ ಯಾರು ಕರಿಬೋದು, ಗೋ ಎನ್ ಅಂತ ಯಾರು ಕರಿಬೋದು. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಗೋವಾದ ಅಂತ ಅರ್ಥ. ಈ ಒಂದು ಬೈಕಿಗೆ ಗೋ ಎನ್ ಅಂತ ಹೆಸರಿಡೋಕೆ ಒಂದು ಕಾರಣ ಇದೆ. ಆ ಕಾರಣ ಯಾವುದು ಅಂದ್ರೆ ಗೋವಾ ಅಂದ್ರೆ ಬೀಚ್ ಸೈಡ್ ಅಲ್ಲಿ ಫ್ರೀ ಸ್ಟೈಲ್ ಆಗಿ ಆರಾಮಾಗಿ ಕಸ್ಟಮ್ ಬಿಲ್ಡ್ ಬೈಕ್ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಈ ಒಂದು ಗಾಡಿನ ಬಿಲ್ಡ್ ಮಾಡಿದ್ದಾರೆ. ಅದಕ್ಕೆ ಗೋವಾಸ್ ಕಸ್ಟಮ್ ಬಿಲ್ಡರ್ಸ್ ಅಂತ ಕರೀತಾರೆ. ರಾಯಲ್ ಎನ್ಫೀಲ್ಡ್ ಕಂಪ್ನಿಯವರು ಅದಕ್ಕೆ ಈ ಒಂದು ಬೈಕಿಗೆ ಗೋ ಎನ್ ಕ್ಲಾಸಿಕ್ 350 ಅಂತ ಕರೀತಾರೆ. ಈ ಒಂದು ಬೈಕ್ ಬಂದು ಬಾಬಾ ಸ್ಟೈಲ್ ನಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಈ ಒಂದು ಬೈಕ್ ನ. ಆದ್ರೆ ಓಡಿಸ್ಬೇಕಾದ್ರೆ ನನಗನ್ಸಿದೆ ಸೂಪರ್ ಮೀಟಿಯೋರ್ ಬೈಕ್ ತರನೇ ಫೀಲ್ ಆಗುತ್ತೆ. ಅದಾದ್ಮೇಲೆ ಲುಕ್ಸ್ ವಿಚಾರಕ್ಕೆ ಬಂದಾಗ ಶಾರ್ಟ್ ಗನ್ 650 ತರನು ಕಾಣುತ್ತೆ, ಸೂಪರ್ ಮೀಟಿಯೋರ್ 650 ತರನು ಕಾಣುತ್ತೆ, ಮೀಟಿಯೋರ್ 350 ತರನು ಕಾಣುತ್ತೆ. ಬಟ್ ಈ ಬೈಕ್ ನ ಇಂಜಿನ್ ಬಂದ್ಬಿಟ್ಟು ಕ್ಲಾಸಿಕ್ 350 ಹಾಕಿದ್ದಾರೆ, ಜೆ ಸೀರೀಸ್ ಇಂಜಿನ್ ನ. ಅಂಡ್ ನನಗೆ ಇಷ್ಟ ಆಗಿದ್ದ ಪಾರ್ಟ್ ಯಾವುದು ಅಂದ್ರೆ ಬ್ಯಾಕ್ ಸೈಡ್ ಫೆಂಡರ್ ಮೇಲೆ ಒಂದು ರಾಯಲ್ ಎನ್ಫೀಲ್ಡ್ ಅಂತ ಒಂದು ವಿಚಿತ್ರವಾಗಿ ಏನೋ ಕ್ಲ್ಯಾಂಪ್ ನ ಹಾಕಿದ್ದಾರೆ. ಲೈಕ್ ಯಾತಕ್ಕಂತ ಗೊತ್ತಿಲ್ಲ, ಬಟ್ ನೋಡಕ್ ಮಾತ್ರ ಸಖತ್ತಾಗಿ ಕಾಣುತ್ತೆ. ಮತ್ತೆ ಈ ಬೈಕ್ ನ ಟ್ಯಾಂಕ್ ನಲ್ಲಿ 90% ಫ್ಯೂಯಲ್ ತುಂಬಿದಾಗ ಈ ಗಾಡಿಯ ತೂಕ ಬಂದು 197 kg ಇರುತ್ತೆ. ಆದ್ರೆ ಟ್ಯಾಂಕ್ ನಲ್ಲಿ ಏನಾರ ಫ್ಯೂಯಲ್ ಇಲ್ಲ ಅಂದ್ರೆ 188 kg ಆಗಿರುತ್ತೆ ಒಂದು ಬೈಕ್ ನ ತೂಕ. ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ಬಂದಾಗ ಗೋ ಎನ್ ಕ್ಲಾಸಿಕ್ 350 ಬೈಕ್ ನಲ್ಲಿ 170 mm ಇದೆ. ವೀಲ್ ಬೇಸ್ ಬಂದು 1400 mm ಇದೆ. ಹ್ಯಾಂಡಲ್ ಬಾರ್ ಇರುತ್ತಲ್ಲ ಅದು 43 ಡಿಗ್ರಿಯಲ್ಲಿ ಲಾಕ್ ಆಗುತ್ತೆ. ಲೆಂತ್ ವಿಚಾರಕ್ಕೆ ಬಂದಾಗ 2130 mm ಬರುತ್ತೆ. ವಿಡ್ತ್ ವಿಚಾರಕ್ಕೆ ಬಂದಾಗ 825 mm ಬರುತ್ತೆ. ಹೈಟ್ ವಿಚಾರಕ್ಕೆ ಬಂದಾಗ 1200 mm ಬರುತ್ತೆ. ಓವರ್ ಆಲ್ ಈ ಗಾಡಿ ಲುಕ್ ವೈಸ್, ಡಿಸೈನ್ ವೈಸ್ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಬೈಕ್ ನ ನೋಡಿದಾಗ ಒಂದು ಫ್ರೆಶ್ ಫೀಲಿಂಗ್ ಕೊಡುತ್ತೆ. ಅಂಡ್ ನಾನು ಟ್ರಾಫಿಕ್ ಅಲ್ಲಿ ಓಡಿಸ್ಬೇಕಾದ್ರೆ ಮಿನಿಮಮ್ 10 ರಿಂದ 15 ಜನ ತಿರುಗಿ ನೋಡಿದ್ದಾರೆ ಬಿಕಾಸ್ ಆಫ್ ಲುಕ್ ವೈಸ್, ಡಿಸೈನ್ ವೈಸ್ ಅಂಡ್ ಎಕ್ಸಾಸ್ಟ್ ಸೌಂಡಿಗೋಸ್ಕರ. ನಾನು ರಿವ್ಯೂ ಮಾಡ್ತಾ ಇರೋ ಬೈಕು ಟಾಪ್ ಮಾಡಲು. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್, LED ಲೈಟ್ಸ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಬರುತ್ತೆ. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಅನಲಾಗ್ ಪ್ಲಸ್ ಡಿಜಿಟಲ್ ಬರುತ್ತೆ. ಅನಲಾಗ್ ಅಲ್ಲಿ ಸ್ಪೀಡೋಮೀಟರ್ ತೋರಿಸುತ್ತೆ, ಡಿಜಿಟಲ್ ನಲ್ಲಿ ಓಡೋಮೀಟರ್, ಟ್ರಿಪ್ ಮೀಟರ್, ಗೇರ್ ಪೊಸಿಷನ್ ಇಂಡಿಕೇಟರ್ ಮತ್ತೆ ಫ್ಯೂಯಲ್ ಗೇಜ್ ಎಲ್ಲ ತೋರಿಸುತ್ತೆ. ಈ ಒಂದು ಬೈಕ್ ನಲ್ಲಿ ಟ್ರಿಪ್ಪರ್ ನ್ಯಾವಿಗೇಷನ್ ಬರುತ್ತೆ. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ, ಆದರೆ ಯು ಶೇಪ್ ಅಲ್ಲಿ ಇರುತ್ತೆ. ಅಂಡ್ ಅದಕ್ಕೆ ಏಪ್ ಸ್ಟೈಲ್ ಹ್ಯಾಂಡಲ್ ಬಾರ್ ಅಂತ ಕರೀತಾರೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ, ಮಿರರ್ಸ್ ಎಲ್ಲ ಚೆನ್ನಾಗಿದೆ. ಅಂಡ್ ಆ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಬ್ರೌಸ್ ಮಾಡೋಕೆ ಹೈ ಬಟನ್ ಕೊಟ್ಟಿದ್ದಾರೆ ಲೆಫ್ಟ್ ಹ್ಯಾಂಡಲ್ ಬಾರ್ ನಲ್ಲಿ. ಅದ್ರ ಕೆಳಗಡೆ ಟೈಪ್ ಸಿ USB ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ಓವರ್ ಆಲ್ ಟೆಕ್ನಾಲಜಿ ವೈಸ್ ಅಪ್ಡೇಟ್ ಇದೆ. ಈ ಬೈಕ್ ನ ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಅಡ್ಜಸ್ಟ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ, ಫಿಕ್ಸ್ಡ್ ಸಸ್ಪೆನ್ಷನ್ ಅಂತ ಹೇಳ್ಬೋದು. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ ಸ್ಪೋಕ್ ವೀಲ್ ಬರುತ್ತೆ. ಈ ಒಂದು ರಿಮ್ ಟ್ಯೂಬ್ಲೆಸ್ ಟೈರ್ ಗೆ ಸಪೋರ್ಟ್ ಆಗುತ್ತೆ. ಅಂಡ್ ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ ಈ ಒಂದು ಬೈಕ್ ನಲ್ಲಿ. ಈ ಒಂದು ಟೈರ್ ನಲ್ಲಿ ನಿಮಗೆ ವೈಟ್ ಕಲರ್ ಕಾಣಿಸ್ತಿರ್ಬೋದು, ಆ ಒಂದು ವೈಟ್ ಕಲರ್ ಪೇಂಟ್ ಮಾಡಿಲ್ಲ. ಈ ಬೈಕ್ ನಲ್ಲಿ ಟೈರ್ ಬರೋದೇ ಆ ರೀತಿ. ಫ್ರಂಟ್ ವೀಲ್ ನ ಟೈರ್ ಸೈಜ್ ವಿಚಾರಕ್ಕೆ ಬಂದಾಗ 19 ಇಂಚಸ್ ಟೈರ್ ಪ್ರೊಫೈಲ್ ಬರುತ್ತೆ. ಓವರ್ ಆಲ್ ಬೈಕ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS ಬರುತ್ತೆ. ಬ್ಯಾಕ್ ವೀಲ್ ವಿಚಾರಕ್ಕೆ ಬಂದಾಗ ಸ್ಪೋಕ್ ವೀಲ್ ಬರುತ್ತೆ. ಆ ಒಂದು ರಿಮ್ ಇದೆಯಲ್ಲ ಅದು ಟ್ಯೂಬ್ಲೆಸ್ ಟೈರ್ ಗೆ ಸಪೋರ್ಟ್ ಆಗುತ್ತೆ ಅಂಡ್ ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಫ್ರಂಟ್ ಟೈರು ಮತ್ತೆ ಬ್ಯಾಕ್ ಟೈರು ಸೇಮ್, ಆದ್ರೆ ಸೈಜ್ ವೈಸ್ ಡಿಫರೆನ್ಸ್ ಇರುತ್ತೆ. ಬ್ಯಾಕ್ ಸೈಡ್ ನ ಟೈರ್ ವಿಚಾರಕ್ಕೆ ಬಂದಾಗ 16 ಇಂಚಸ್ ಟೈರ್ ಪ್ರೊಫೈಲ್ ಬರುತ್ತೆ, ವೈಡರ್ ಟೈರ್ ಸೆಕ್ಷನ್ ಬರುತ್ತೆ ಅಂಡ್ 130 ಸೆಕ್ಷನ್ ಬರುತ್ತೆ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ 2 ಶಾಕ್ ಅಬ್ಸರ್ಬರ್ ಬರುತ್ತೆ. ಅದನ್ನ ಅಡ್ಜಸ್ಟ್ ಎಲ್ಲ ಮಾಡಬಹುದು. 6 ಸ್ಟೆಪ್ ಅಡ್ಜಸ್ಟಬಲ್ ಪ್ರಿಲೋಡ್ ಎಲ್ಲ ಮಾಡ್ಕೊಬಹುದು ಅಷ್ಟೇ, ಬಿಟ್ರೆ ಜಾಸ್ತಿ ಏನು ಇಲ್ಲ ಸಸ್ಪೆನ್ಷನ್ ಅಲ್ಲಿ ಹೇಳೋದು. ಬ್ರೇಕಿಂಗ್ ಕ್ಯಾಲಿಪರ್ ಎಲ್ಲ ಬಂದು ಬೈಬ್ರೆ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಟ್ಯೂಬ್ಲೆಸ್ ಟೈರ್ ಕೊಟ್ಟಿರೋದ್ರಿಂದ ತುಂಬಾನೇ ಖುಷಿ ಆಗುತ್ತೆ, ಅದು ಸ್ಪೋಕ್ ವೀಲ್ ನಲ್ಲಿ. ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ಬಂದಾಗ ಕ್ಲಾಸಿಕ್ 350ಗೂ ಈ ಒಂದು ಬೈಕ್ಗೂ ಗ್ರೌಂಡ್ ಕ್ಲಿಯರೆನ್ಸ್ ಏನ್ ಸೇಮ್ ಇದೆ, ಆದ್ರೆ ವೀಲ್ ಸೈಜ್ ಜಾಸ್ತಿ ಕಮ್ಮಿ ಮಾಡಿದ್ದಾರೆ. ಸೀಟ್ ವಿಚಾರಕ್ಕೆ ಬಂದಾಗ 2 ಲೆವೆಲ್ ಸೀಟಿಂಗ್ ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಬೈಕ್ ಬಂದು ಬಾಬರ್ ಸ್ಟೈಲ್ ಬೈಕ್ ಆಗಿರುತ್ತೆ. ಸಿಂಗಲ್ ಸೀಟ್ ಇದ್ರೇನೆ ಚೆನ್ನಾಗಿ ಕಾಣೋದು. ಪಿಲಿಯನ್ ಸೀಟ್ ನ ಬೇಕಂದ್ರೆ ಹಾಕೊಂಡ್ಬೋದು, ತಕೊಂಡ್ಬೋದು. ಸೀಟ್ ಮೇಲೆ ಗೋ ಎನ್ ಕ್ಲಾಸಿಕ್ 350 ಅಂತ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ಆಕ್ಚುಲಿ ಒಂದು ಸೀಟ್ ಗೆ ರಾಯಲ್ ಎನ್ಫೀಲ್ಡ್ ಅವರು ಲೋ ಸ್ಲಂಗ್ ಸೀಟ್ ಅಂತ ಕರೀತಾರೆ. ಸ್ಲಂಗ್ ಅಂದ್ರೆ ಹ್ಯಾಂಗಿಂಗ್ ಅಂತ ಅರ್ಥ, ಅಂದ್ರೆ ಫ್ರೀ ಆಗಿ ಹ್ಯಾಂಗಿಂಗ್ ಮಾಡಿರೋದು ಯಾವ್ದೋ ಒಂದು ವಸ್ತುನ ಅಂತ. ಈ ಒಂದು ಬೈಕ್ ನಲ್ಲಿ ಪಿಲಿಯನ್ ಕುತ್ಕೊಂಡ್ರೆ ಯಾವ ತರ ಫೀಲಿಂಗ್ ಕೊಡುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್
ರೈಡರ್ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಗಾಡಿ ಓಡಿಸ್ಬೇಕಂತೂ ಸಖತ್ ಮಜಾ ಕೊಡುತ್ತೆ. ಓವರ್ ಆಲ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಕಸ್ಟಮ್ ಬಿಲ್ಡ್ ಬೈಕ್ ನ ಅಫಿಷಿಯಲ್ ಆಗಿ ರೋಡ್ ಲೀಗಲ್ ಪ್ರಕಾರ ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡಿ ಗಾಡಿನ ಮಾರ್ಕೆಟ್ಗೆ ಬಿಟ್ಟಿದ್ದಾರೆ. ಅಂಡ್ ಈ ಬೈಕ್ ನ ಫ್ರೇಮ್ ವಿಚಾರಕ್ಕೆ ಬಂದಾಗ ಟ್ವಿನ್ ಡೌನ್ ಟ್ಯೂಬ್ ಸ್ಪೈನ್ ಫ್ರೇಮ್ ಜೊತೆ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ, ಸೆಂಟರ್ ಸ್ಟ್ಯಾಂಡ್ ಬರುತ್ತೆ, ಸ್ವಿಂಗ್ ಆರ್ಮ್ ಎಲ್ಲ ಡಿಸೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಸ್ಯಾರಿ ಗಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಸೈಲೆನ್ಸರ್ ತುಂಬಾ ಲಾಂಗ್ ಆಗಿ ಕೊಟ್ಟಿದ್ದಾರೆ, ಕ್ರೋಮ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 349cc ಸಿಂಗಲ್ ಸಿಲಿಂಡರ್ 4-stroke 2-valve ಏರ್ ಅಂಡ್ ಆಯಿಲ್ ಕೂಲ್ಡ್ BS6 E25 ಕಂಪ್ಯಾಟಬಲ್ ಜೊತೆ ಈ ಒಂದು ಇಂಜಿನ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 20 horsepower ಪ್ರೊಡ್ಯೂಸ್ ಆಗುತ್ತೆ ಅಟ್ ದಿ 6000 RPM. ಮ್ಯಾಕ್ಸಿಮಮ್ ಟಾರ್ಕ್ 27 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಟ್ 4000 RPM. ಇಗ್ನಿಷನ್ ಸಿಸ್ಟಮ್ ವಿಚಾರಕ್ಕೆ ಬಂದಾಗ ಎಲೆಕ್ಟ್ರಾನಿಕ್ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್ ಬರುತ್ತೆ. 5-speed ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಟಾಪ್ ಮಾಡೆಲ್ ನಲ್ಲಿ ಕ್ಲಚ್ ಲಿವರ್, ಬ್ರೇಕ್ ಲಿವರ್ ನ ಅಡ್ಜಸ್ಟ್ ಮಾಡ್ಕೊಬಹುದು. ಏರ್ ಕ್ಲಿಯರೆನ್ಸ್ ಗೆ ಪೇಪರ್ ಎಲಿಮೆಂಟ್ ಬರುತ್ತೆ. ಅಂಡ್ ಇಂಜಿನ್ ಸ್ಟಾರ್ಟ್ ವಿಚಾರಕ್ಕೆ ಬಂದಾಗ ಎಲೆಕ್ಟ್ರಿಕ್ ಸ್ಟಾರ್ಟ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸ್ ಕೊಟ್ಟಿದ್ದಾರೆ. ಮೈಲೇಜ್ ವಿಚಾರಕ್ಕೆ ಬಂದಾಗ 35 to 40 kmpl per liter ಮೈಲೇಜ್ ಕೊಡುತ್ತೆ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ 2000 ಇಂದ 3000 ರೂಪಾಯಿ ಮಿನಿಮಮ್ ಪ್ರೈಸ್ ಬೀಳ್ಬಹುದು ಸರ್ವಿಸ್ ಕಾಸ್ಟ್. ಈ ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ 170 mm ಕೊಟ್ಟಿದ್ದಾರೆ. ಆರಾಮಾಗಿ 5.67 ಹೈಟ್ ಇರೋರೆಲ್ಲ ಈ ಗಾಡಿನ ಆರಾಮಾಗಿ ಓಡಿಸಬಹುದು. ಈ ಬೈಕ್ ನ ಬಾಡಿ ಫುಲ್ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಲೈಕ್ ಫೆಂಡರ್, ಬ್ಯಾಕ್ ಫೆಂಡರ್ ಎಲ್ಲ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೀಟ್ ನ ಕಂಫರ್ಟ್ ಮತ್ತೆ ಸೀಟಿಂಗ್ ರೂಮ್ ಚೆನ್ನಾಗಿದೆ. ರೈಡ್ ಮಾಡ್ಬೇಕಾದ್ರೆ ಒಂಥರ ಕಂಫರ್ಟ್ ಫೀಲಿಂಗ್ ಕೊಡುತ್ತೆ. ಸೊ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಸೊ ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. FI ಆನ್ ಆಗಲಿ, ಇಂಜಿನ್ ಸೌಂಡ್ ಈ ಥರ ಕೇಳಿಸುತ್ತೆ, ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ ಫಾರ್ ಅ ರೈಡ್. ರೈಡರ್ ಟ್ರಯಾಂಗಲ್ಲು, ಸೀಟಿಂಗ್ ಪೋಸ್ಚರು, ರೈಡಿಂಗ್ ಪೋಸ್ಚರು ಎಲ್ಲ ಸಖತ್ತಾಗಿದೆ ಗುರು. ಎಕ್ಸಾಸ್ಟ್ ಸೌಂಡ್ ಮಾತ್ರ ಬೆಂಕಿ ಗುರು. ವಾವ್, ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಬಟ್ ಸ್ವಲ್ಪ ಗಾಡಿ ತುಂಬಾ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ತುಂಬಾನು ಅಂತ ಹೇಳೋಕ್ಕಾಗಲ್ಲ. ಮಿನಿಮಮ್ ಕೆಳಗಡೆ ಇದೆ, ಕುಳ್ಳುಕಿರೋರು ಆರಾಮಾಗಿ ಓಡಿಸ್ಬೋದು. ಇದು ಡೇ ಟೈಮ್ ರನ್ನಿಂಗ್ ಲೈಟು, ಇದು ಹೆಡ್ಲೈಟು, ಐ ಬೀಮು ಈ ಥರ ಫಾಲ್ ಆಗುತ್ತೆ. ಸ್ವಲ್ಪ ಗಾಡಿನ ಹಿಂದನ ಬನ್ನಿ, ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ. ಫಸ್ಟ್ ಗೇರಲ್ಲಿ ಇದ್ದೀನಿ, ಸೆಕೆಂಡ್ ಗೇರಲ್ಲಿ ಇದ್ದೀನಿ. ಥರ್ಡ್ ಗೇರಲ್ಲಿ ಆರಾಮಾಗಿ 80 ಟಚ್ ಆಗುತ್ತೆ. ಬ್ರೇಕಿಂಗ್ ಚೆನ್ನಾಗಿದೆ, ಡ್ಯುಯಲ್ ಚಾನಲ್ ABS. ಸ್ವಲ್ಪ ಲಾಂಗ್ ಗೇರ್ ಶಿಫ್ಟು. ನನ್ನ ತೂಕ ಬಂದು 90 kg, ಹತ್ತಿ ಆ ಥರ ಹತ್ತುತ್ತೆ ನೋಡಿ. ಥರ್ಡ್ ಗೇರ್, ಕಾರ್ನರಿಂಗ್ ಮಾಡೋಕ್ಕಂತೂ ಈ ಗಾಡಿಯಲ್ಲಿ ಸಖತ್ ಖುಷಿ ಆಗುತ್ತೆ. ವೈರಲ್ ಟೈರ್ ಸೆಕ್ಷನ್ ಇದೆ, ಹತ್ತು ಚೆನ್ನಾಗಿ ಹತ್ತದು. ಪಿಕಪ್ ಚೆನ್ನಾಗಿದೆ. ಸೊ ಇಲ್ಲಿ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡೋಣ. ಆ್ಯಂಡ್ ಟಾಪ್ ಸ್ಪೀಡು 160 ಕೊಟ್ಟಿದ್ದಾರೆ. ಐ ಥಿಂಕ್ 100 ಆರಾಮಾಗಿ ಹೋಗ್ಬೋದು ಅಂದ್ಕೊತೀನಿ. ಸೊ ಈಗ ನ್ಯೂಟ್ರಲಲ್ಲಿದೆ ಫಸ್ಟ್ ಗೇರ್. ಸೆಕೆಂಡ್ ಗೇರ್, ಥರ್ಡ್ ಗೇರ್, ಥರ್ಡ್ ಗೇರಲ್ಲಿ 80 ಟಚ್ ಆಗುತ್ತೆ, ಆರಾಮಾಗಿ 100 ಟಚ್ ಆಗುತ್ತೆ.
ವಾವ್, ಓಡ್ಸಕ್ಕೆ ಮಜಾ ಕೊಡುತ್ತೆ ಗುರು. ಹೈ ಸ್ಪೀಡ್ ಸ್ಟೆಬಿಲಿಟಿ ಇದೆ ಗುರು. ಪಕ್ಕದ GT U-turn ಯಾವ ಥರ ತಗೊಳ್ಬೋದು ಅಂತ ನೋಡೋಣ. ಕಾಲಿಟ್ಟು ಆರಾಮಾಗಿ ತಗೊಳ್ಬೋದು, ಬಟ್ ಹ್ಯಾಂಡಲ್ ಬಾರು ಸ್ವಲ್ಪ ಹೈಟ್ ಇರೋದ್ರಿಂದ, ಸ್ವಲ್ಪ ಅಲ್ಲ ಜಾಸ್ತಿನೇ ಹೈಟ್ ಇದೆ, ಸೊ ಅದರಿಂದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಓಡಿಸ್ಬೇಕಾದ್ರೆ ಏನು ಪ್ರಾಬ್ಲಮ್ ಅನ್ಸಲ್ಲ. ಸೆಕೆಂಡ್ ಗೇರಲ್ಲಿದ್ದೀನಿ. ಥರ್ಡ್ ಗೇರಲ್ಲಿದ್ದೀನಿ. ಫೋರ್ತ್ ಗೇರಲ್ಲಿದ್ದೀನಿ. ಫಿಫ್ತ್ ಗೇರಲ್ಲಿದ್ದೀನಿ. ಆರಾಮಾಗೆ 100 ಟಚ್ ಆಗುತ್ತೆ. ರಿಲ್ಯಾಕ್ಸ್ ಆಗಿ 100 ಟಚ್ ಆಗುತ್ತೆ. ಈ ಥರ ಎಲ್ಲ ಆರಾಮಾಗೆ ಮನೋರೆಲ್ಲ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ವೈರತೆ ಸೆಕ್ಷನ್ ಇದೆ. ಈ ಬೈಕ್ನ ಪರ್ಪಸ್ ಬಂದು ಅಂದರೆ ಯೂಸೇಜ್ ಬಂದು ಹೈವೇ ಕ್ರೂಸಿಂಗ್ ಆರಾಮಾಗಿ ಮಾಡ್ಬೋದು. 100ಅಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಬಟ್ ವಿಂಡ್ ಬ್ಲಾಸ್ಟ್ ಇರುತ್ತೆ, ನಮಗೆ ಎದೆಗೆ ಹೊಡಿಯುತ್ತೆ, ಪರವಾಗಿಲ್ಲ. ಆದ್ರೂ ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಂಡ್ರೆ ಆರಾಮಾಗಿ 100ಅಲ್ಲಿ ಕ್ರೂಸ್ ಮಾಡ್ಬೋದು. ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೋದು. ಆಫೀಸಿಗೂ ತಗೊಂಡು ಹೋಗ್ಬೋದು ನನ್ನ ಪ್ರಕಾರ, ಒಂಚೂರು ದೂರ ಇದ್ದರೆ. ಆ್ಯಂಡ್ ಈ ಗಾಡಿ ಮಿಕ್ಸ್ಚರ್ ಆಫ್ ಅಂದರೆ ರಾಯಲ್ ಎನ್ಫೀಲ್ಡ್ ಬೈಕ್ಸಲ್ಲೇ ಎರಡು ಗಾಡಿ ಮಿಕ್ಸ್ ಮಾಡಿ ಈ ಗಾಡಿನ ಬಿಟ್ಟಿದ್ದಾರೆ. ಒಂದು ಶಾರ್ಟ್ ಗನ್ನು, ಇನ್ನೊಂದು ಸೂಪರ್ ಮೀಟಿಯೋರು, ಇನ್ನೊಂದು ಮೀಟಿಯೋರು. ಆ ಮೂರು ಗಾಡಿ ಮಿಕ್ಸ್ಚರ್ ಆಗಿ ಬಿಟ್ಟಿದ್ದಾರೆ. ಲೈಕ್ ಒಂದು ಕ್ರೂಸರ್ ಬೈಕು ಮತ್ತು ಬಾಬರ್ ಬೈಕು ಮಿಕ್ಸ್ ಆಗಿ ಒಂದು ಗಾಡಿನ ಬಿಟ್ಟಿದ್ದಾರೆ. ಒಂಥರ ಕಸ್ಟಮ್ ಬಿಲ್ಟ್ ಬೈಕ್ ಅಂತಲೇ ಹೇಳ್ಬೋದು. ಇದೊಂದು ಸ್ವಲ್ಪ ನೋಡ್ಬೋದು, ಇದು ಈ ಥರ ಹ್ಯಾಂಡಲ್ ಬಾರ್ ಇದೆ ಅಂತ ಓಡ್ಸೋಕ್ಕೆ ಕಷ್ಟ ಆಗುತ್ತೆ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಆರಾಮಾಗೆ ಓಡಿಸ್ಬೋದು. ಬಟ್ ಏನಂದರೆ ಸಿಟಿ ಯೂಸೇಜಲ್ಲಿ ಒಂದು ಸ್ವಲ್ಪ U-turn ತಗೊಳೋದು ಅವೆಲ್ಲ ಕಷ್ಟ ಆಗುತ್ತೆ ಅಷ್ಟೇ. ಬಿಟ್ಟರೆ ಹಿಂಗೆ ಲಾಂಗ್ ಡ್ರೈವ್ ಹೋಗೋಕ್ಕೆ ಆರಾಮಾಗಿ ರೋಡ್ ಇದ್ದರೆ ಒಂದು 100-120 ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ರೈಡರ್ನ ಸೀಟಿಂಗ್ ರೂಮ್ ಬಂದು ಚೆನ್ನಾಗಿ ಕೊಟ್ಟಿದ್ದಾರೆ. ಕೌಚಿಂಗ್ ಚೆನ್ನಾಗಿದೆ. ಪಿಲಿಯನು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಆ್ಯಂಡ್ ಫುಟ್ ಪೆಗ್ಸು ರೈಡರ್ದು ಫಾರ್ವರ್ಡಾಗಿ ಕೊಟ್ಟಿದ್ದಾರೆ. ಹ್ಯಾಂಡಲ್ ಬಾರ್ ಬಂದು ಈ ಥರ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಏಪ್ಸ್ ಹ್ಯಾಂಡಲ್ ಬಾರ್ ಅಂತ ಕರೀತಾರೆ. ಸೊ ಮಂಗುಗಳ ಥರ ಅಥವಾ ಮಂಗುಗಳ ಥರ ಅಥವಾ ಗೋರಿಲಾಗಳ ಥರ ಕುತ್ಕೊಂಡು ಓಡಿಸೋ ರೀತಿನ ಅಂತ ನನಗೆ ಗೊತ್ತಿಲ್ಲ. ಅದು ಏಪ್ ಹ್ಯಾಂಡಲ್ ಬಾರ್ ಅಂತ ಕರೀತಾರೆ. APE ಏಪ್ ಹ್ಯಾಂಡಲ್ ಬಾರ್ ಅಂತ. ಸೊ ಓಡ್ಸೋಕ್ಕೇನು ಹಿಂಸೆ ಇಲ್ಲ ಗುರು. ಬಟ್ ಏನಂದರೆ ಸಿಟಿಯಲ್ಲಿ ಓಡ್ಸೋಕ್ಕೆ ಅಂದರೆ U-turn ತಗೊಳ್ಬೇಕಾದ್ರೆ ಅದೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನ ನೋಡಿಕೊಂಡು ನಿಮಗಿಷ್ಟ ಆದರೆ ತಗೊಳ್ಳಿ. ಆದರೆ ರೈಡ್ ಮಾಡ್ಬೇಕಾದ್ರೆ ಹೈವೇಸಲ್ಲಿ ಸಖತ್ ಮಜಾ ಕೊಡುತ್ತೆ. ನಾನು ಓಡಿಸೋದ್ನಲ್ಲ, ಸಖತ್ ಮಜಾ ಕೊಡುತ್ತೆ. ಮುಂದ್ಗಡೆ ಸಸ್ಪೆನ್ಷನ್ ಡೀಸೆಂಟು, ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಸ್ಟಿಫರ್ ಸೈಡ್ ಇದೆ. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಸೆಕ್ಸಿಯಾಗಿದೆ. ಕಾರ್ನರಿಂಗ್ ಎಲ್ಲ ಏನು ಟೆನ್ಷನ್ ಇಲ್ಲದೇ ಮಾಡ್ಬೋದು. ಸೊ ಸಿಟಿ ಲಿಮಿಟ್ಸಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಆರಾಮಾಗಿ ಬ್ರೇಕ್ ಎಲ್ಲ ಹಿಡಿಬೋದು. ಗಾಡಿ ಅಲ್ಲಾಡಲ್ಲ. ಹೈ ಸ್ಪೀಡ್ ಸ್ಟೆಬಿಲಿಟಿನೂ ಇದೆ, ಲೋ ಸ್ಪೀಡ್ ಸ್ಟೆಬಿಲಿಟಿನೂ ಇದೆ. ಏನೂ ಅಲ್ಲಾಡಲ್ಲ ಗಾಡಿ. ನೀವು ಹೇಳಿದ ಮಾತು ಕೇಳುತ್ತೆ. ಬಟ್ ಈ ಗಾಡಿನ ಇಷ್ಟಪಡೋದು ಸಬ್ಜೆಕ್ಟಿವು. ಬಟ್ ನನಗೆ ಇಷ್ಟ ಆಯಿತು. ಸಡನ್ ಸರ್ಪ್ರೈಸ್ ಇದ್ದಾಗ ಆರಾಮಾಗಿ ಕಂಟ್ರೋಲಿಗೆ ಬರುತ್ತೆ ಗಾಡಿ. ಆರಾಮಾಗಿ ಹೊಡಿಬೋದು ಗಾಡಿನ. ಕ್ಲಾಸಿಕ್ 350 ಆರಾಮಾಗಿ ಓಡಿಸ್ಬೋದು.
ಗೇರ್ ಶಿಫ್ಟಿಂಗ್ ಎಲ್ಲ ಸೆಕ್ಸಿ ಸ್ಮೂತು. ವೈಬ್ರೇಷನ್ ಇದೆ, ಇಲ್ಲ ಅಂತ ಹೇಳಲ್ಲ. ಅದು ಒಬ್ರೊಬ್ರಿಗೆ ಒಂದೊಂದು ಕಡೆ ವೈಬ್ರೇಷನ್ ಗೊತ್ತಾಗುತ್ತೆ. ನನಗೆ ಸ್ವಲ್ಪ ಹ್ಯಾಂಡಲ್ ಬಾರಲ್ಲಿ ವೈಬ್ರೇಷನ್ ಅನಿಸ್ತಿದೆ. ಈಗ ಸಿಗ್ನಲ್ನಲ್ಲಿ ನಿಲ್ಲಿಸಿದ್ದೀನಿ. ನನ್ನ ಎರಡು ಕಾಲಿನ ಫೂಟು ಫ್ಲ್ಯಾಟ್ ಆಗಿದೆ. ನನ್ನ ಇದು ಬಂದು 5.7. ಆರಾಮಾಗೆ ಕುಳ್ಳುಕಿರೋರು ಒಂದು ಸ್ವಲ್ಪ ದೊಡ್ಡ ಶೂ ಹಾಕ್ಕೊಂಡು ಈ ಗಾಡಿನೆಲ್ಲ ಓಡಿಸ್ಬೋದು. ಓ ಕ್ರೇನ್ ಗುರು, ಕಾರ್ನರಿಂಗೆಲ್ಲ ಆರಾಮಾಗಿ ಮಾಡ್ಬೋದು. ಎರಡು ಬ್ರೇಕು ಸಾಕಾಗಿ ಹಿಡಿತದೆ. ಮುಂದ್ಗಡೆ 19 ಇಂಚಸ್ಸು ಟೈರ್ ಪ್ರೊಫೈಲು, ಬ್ಯಾಕ್ ಸೈಡು 16 ಇಂಚಸ್ಸು. ಗ್ರಿಪ್ ಮಾತ್ರ ಹೆವಿಯಾಗಿದೆ ಬ್ರೇಕಿಂಗಲ್ಲಿ.